ಕಾರ್ಯದರ್ಶಿಗಳು ಹಾಗೂ ನಮ್ಮ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಭಿಷೇಕ್ ದತ್ ಅವರೇ ಹಾಗೂ ಕೆಪಿಸಿಸಿಯ ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯಾಗಿರುವಂಥ ಉಪಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಆರ್ ವಿ ವೆಂಕಟೇಶ್ ಅವರೇ ಹಾಗೂ ನಮ್ಮ ಬೆಂಗಳೂರು ಕೇಂದ್ರದ ಜಿಲ್ಲೆ ಕಾಂಗ್ರೆಸ್ಸಿನ ಸಮಿತಿಯ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದಂಥ ನಂದಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ 2 ಬ್ಲಾಕಿನ ಅಧ್ಯಕ್ಷಗಳಾದಂಥ ಸರ್ವಣ ಅವರೇ ಹಾಗೂ ಶ್ರೀನಿವಾಸ ಮೂರ್ತಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಮಹಿಳಾ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು, NSUI, ಸೇವಾದಳ, SC ಘಟಕ ಹಾಗೂ ಮೈನಾರಿಟಿ ಘಟಕ, ಈ ವಿವಿಧ ಎಲ್ಲ ಹಿಂದುಳಿದ ವರ್ಗದ ಘಟಕ, ಎಲ್ಲ ಸೆಲ್ಲು ಡಿಪಾರ್ಟ್ಮೆಂಟಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರೇ ಮತ್ತು ಎಲ್ಲ ಕಾರ್ಯಕರ್ತರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಅರಿವನ್ನ ನಮ್ಮ ನಂದಕುಮಾರ್ ಅವರು, ಆರ್ ವಿ ವೆಂಕಟೇಶ್ ಅವರು ಮತ್ತು ಅಭಿಷೇಕ್ ದತ್ ಅವರು ಕೂಡ ಈಗ ಮಾತನಾಡಲ್ಲ ಹೇಳಿದ್ದಾರೆ. ಈ ವೋಟ್ ಚೋರಿ ಅಂತ ಏನಿದೆ, ಈ ಒಂದು ವಿಷಯದ ಬಗ್ಗೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ತಗೊಂಡಿರ್ತಕ್ಕಂಥದ್ದು, ಅದು ಪ್ರಾರಂಭ ಆಗಿರುವಂಥದ್ದು ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಧ್ವನಿಯನ್ನು ಎತ್ತಿದಾಗ ಆಗ ಇಡೀ ದೇಶದಲ್ಲಿ ಒಂಥರ ಸಂಚಲನ ಆಯಿತು. ಏನಪ್ಪ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ, ಏನೇ ವಿಷಯ ಅಂತ ಅವ್ರು ಹೇಳಿದ್ರು. ನಾನೊಂದು ನಿಮ್ಮ ಮುಂದೆ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ, ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಹಳಷ್ಟು ಜನರಿಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಒಂದು ಪೂರ್ತಿಯಾದಂಥ ಮಾಹಿತಿಗಳನ್ನ ಪ್ರೆಸೆಂಟೇಷನ್ ಮಾಡೋದು, ಯಾವ ರೀತಿಯಾಗಿ ಅದರಲ್ಲೂ ಕೂಡ ಕರ್ನಾಟಕದ ಮಹದೇವಪುರದಲ್ಲಿ ಆಗಿರುವಂತ ಒಂದು ಏನು ಮಾಹಿತಿಯನ್ನ ಸಂಗ್ರಹಣೆ ಮಾಡೋದು, ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು 8 ತಿಂಗಳು ಬೇಕಾಯ್ತು. ಅದೇ ಅಷ್ಟು ಸುಲಭ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಮನೆ ಮನೆಗಳಿಗೆಲ್ಲ ಹೋಗಿ ಅವರು ಚೆಕಪ್ ಮಾಡಿ ಯಾವ ಓಟು ಏನು ಹೇಗಿದಾಗಿದೆ ಅಂತ ಪ್ರತಿಯೊಂದು ವೋಟನ್ನ ವೋಟರ್ ಲಿಸ್ಟ್ ಅನ್ನು ತಗೊಂಡು ಅದು ಪರಿಶೀಲನೆ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಅದು ಮಾಡೋದಕ್ಕೆ ಸುಮಾರು 6-8 ತಿಂಗಳಾಯ್ತು. ಅದರ ಮಾಡಿದ ನಂತರ ಏನು ಹೊರಗೆ ಬಂತು ಅಂತ ಹೇಳಿದ್ರೆ ಸುಮಾರು 1 ಲಕ್ಷ ವೋಟ್ಗಳು ಅದು ಆ ಜನನೇ ಇಲ್ಲ ಅಂತ ಹೆಸರಲ್ಲಿ ಆ ವೋಟ್ಗಳು ಇರ್ತಕ್ಕಂಥದ್ದು ಅದು ಗೊತ್ತಾಗಿ ಬಹುಶಃ ಅದು ದೊಡ್ಡ ಒಂದು ಸ್ಕ್ಯಾಂಡಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1 ಲಕ್ಷ ವೋಟರ್ಸ್ ಅವ್ರು ಯಾರು ಏನು ಎತ್ತ ಯಾರಿಗೂ ಗೊತ್ತಿಲ್ಲ. ಮತ್ತು ಅವರ ಹೆಸರಲ್ಲಿ ವೋಟ್ಗಳು ಕೂಡ ಹಾಕಿದ್ದಾರೆ. ಯಾರು ಬಂದು ಹಾಕಿದ್ರು, ಹೇಗ್ ಬಂದು ಹಾಕಿದ್ರು. ಅದರಿಂದ ನಮ್ಮ ಮನ್ಸೂರ್ ಅವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ರು. ಅವರು ಕೇವಲ ಒಂದು 20,000 30,000 ವೋಟರ್ ಸೋತರು. ಅವರು ಮಹದೇವಪುರದಲ್ಲಿ ಸುಮಾರು 80,000 ಹೆಚ್ಚು ಕಡಿಮೆ ಅವರಿಗೆ ಲೀಡ್ ಆಯ್ತು ಬಿಜೆಪಿಗೆ. ಸೊ ಆ ತರ ಹೋಗಿ ನೋಡಿದ್ರೆ ನಾವು ಆ ವೋಟ್ ಚೋರಿ ಆಗಿಂದೆ ಹೋದ್ರೆ ಇಷ್ಟೊತ್ತಿಗೆ ನಮ್ಮ ಬೆಂಗಳೂರು ಕೇಂದ್ರದ MP ನಮ್ಮ ಮನ್ಸೂರ್ ಅವರೇ ಆಗ್ತಾ ಇದ್ರು, PC ಮೋಹನ್ ಅಲ್ಲ. ಇದು ನೋಡಿ, ಇದು ನಾವು ಅರ್ಥ ಮಾಡ್ಕೋಬೇಕು, ಎಷ್ಟು ದೊಡ್ಡ ಇದು ಒಂದು ದೊಡ್ಡ ಆತಂಕಕಾರಿಯಾದಂತ ಒಂದು ಬೆಳವಣಿಗೆ ಅಂತ. ಚುನಾವಣೆಗಳಲ್ಲಿ ನಾವು ಕಷ್ಟಪಡ್ತೀವಿ, ಜನರ ಹತ್ರ ಹೋಗ್ತೀವಿ, ವೋಟ್ ಕೇಳ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ಕೆಲಸ ಮಾಡಿದೀವಿ ಅಂತ ಹೇಳ್ತೀವಿ, ಮಿಕ್ಕಿದೆಲ್ಲ ಎಲ್ಲ ಪ್ರಚಾರ ಮಾಡ್ತೀವಿ. ನಾವೇನ ಅನ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಯಾರು ಬಂದು ವೋಟ್ ಹಾಕ್ತಾರೆ ಅವ್ರ ಪ್ರಕಾರ ಜನರ ತೀರ್ಮಾನ, ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರಜೆಗಳೇನ್ ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಅಂತ. ಅದಕ್ಕೂ ಒಪ್ಕೊಳ್ಬೇಕು. ಯಾರು ಜನ ಬಯಸ್ತಾರೆ ಅವ್ರ ಅಧಿಕಾರಕ್ಕೆ ಬರ್ತಾರೆ. ನಾವು ಬರ್ಬೋದು, ಇನ್ನೊಬ್ರು ಬರ್ಬೋದು, ಮತ್ತೊಬ್ರು ಬರ್ಬೋದು, ಅದ್ರ ಬಗ್ಗೆ ಏನ್ ತಕರಾರಿಲ್ಲ. ಆದ್ರೆ ವೋಟ್ ಹಾಕೋದ್ರಲ್ಲೇ ನೀವು ಮೋಸ ಮಾಡ್ಬಿಟ್ರೆ ಮತ್ತೆ ಇದು ಪ್ರಜೆಗಳ ತೀರ್ಮಾನ ಹೆಂಗಾಗ್ತದೆ, ಜನರ ತೀರ್ಮಾನ ಹೆಂಗಂತ ಹೇಳ್ಬೋದು ನಾವು. ಇದು ದೊಡ್ಡ ಮೋಸ ಅಲ್ವಾ? ಇದು ದೊಡ್ಡ ಮೋಸ. ಇದು ನಮ್ಮ ಮತದಾನ ಹಕ್ಕನ್ನ
ಅದನ್ನ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕಿಂತ ದೊಡ್ಡ ತಪ್ಪು ಈ ದೇಶಕ್ಕೆ ಇನ್ಯಾವುದೂ ಇಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಬಂದು ದೇಶಕ್ಕೆ ಏನು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ಓಟು, ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟನ್ನ ಕೊಡಬೇಕು ಅಂತ ತೀರ್ಮಾನ ಅವಾಗ ಸಂವಿಧಾನ ರಚನೆ ಆದಾಗ ನೆಹರು, ಅಂಬೇಡ್ಕರ್ ಅವರೆಲ್ಲ ಮಾಡಿದ್ರು. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು ಎಲ್ರಿಗೂ ಒಂದು ಓಟ್ ಇದೆ ಅಂತ. ಒಂದು ದೊಡ್ಡವನೇ ಆಗಿರ್ಬೋದು, ಬಡವನೇ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾರೇ ಏನೇ ಆಗಿರ್ಬೋದು, ಓದಿರ್ಬೋದು, ಓದಿದ್ದೇ ಇರ್ಬೋದು, ಏನೇ ಆಗಿರ್ಬೋದು. ಆದ್ರೆ ಅವಾಗ 21 ವರ್ಷ ಅಂತ ಇತ್ತು. ಆಮೇಲೆ ರಾಜೀವ್ ಗಾಂಧಿ 18 ವರ್ಷಕ್ಕೆ, ಆ ಒಂದು ವಯಸ್ಸಿಗಿಂತ ಮೇಲೆ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಓಟ್ ಇದೆ. ಶ್ರೀಮಂತ ಅಂತ ಹೇಳಿದ ತಕ್ಷಣ ಅವ್ನಿಗೆ 10 ಓಟ್ ಬರೋದಿಲ್ಲ, ಬಡವ ಅಂತ ಹೇಳಿದ ತಕ್ಷಣ ಅವ್ನ ಓಟಿನ ಕಮ್ಮಿ. ಎಲ್ಲ ಓಟಿನ ಮೌಲ್ಯ ಒಂದೇ ಅಂತ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದಂತ ಹಕ್ಕದು. ಅದರಲ್ಲಿ ಮೋಸ ಮಾಡಿದ್ರೆ ಅಂತ ಹೇಳಿದ್ರೆ ಮತ್ತು ಮುಂದೆ ಭವಿಷ್ಯ ಏನಾಗ್ಬೋದು? ಜನರ ತೀರ್ಪು ಪ್ರಕಾರ, ಜನ ಆಯ್ಕೆ ಮತದಾರರ ತೀರ್ಪು ಪ್ರಕಾರ ಜನಪ್ರತಿನಿಧಿ ಆಯ್ಕೆ ಆಗದೆ ಹೋದ್ರೆ ನಾಳೆ ಮುಂದೆ ಏನಾಗ್ಬೋದು? ಇದು ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದಾಗ ಅದಕ್ಕೆ ಕೇಂದ್ರದ ಎಲೆಕ್ಷನ್ ಕಮಿಷನ್ ಕೂಡ ಉತ್ತರ ಕೊಡಕ್ಕೆ ಅವ್ರು ತಯಾರಾಗಿಲ್ಲ. ಇಷ್ಟೆಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಕೊಟ್ಟಿದ್ರು, ನಮ್ಮ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ಸ್ಪಷ್ಟ ಉತ್ತರ ಇವತ್ತವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇವತ್ತೇನು ಡಿಜಿಟಲ್ ಇನ್ಫಾರ್ಮೇಶನ್ ಇದೆ, ವೋಟರ್ ಲಿಸ್ಟ್ ಡಿಜಿಟಲ್ ಇನ್ಫಾರ್ಮೇಶನ್ ಅದು ಸುಲಭವಾಗಿ ನಮ್ಗೆ ಸಿಕ್ಕುವಂತ ರೀತಿಗೆ ಮಾಡಿ ನಾವೆಲ್ಲ ಕರ್ನಾಟಕದ 224 ಕ್ಷೇತ್ರವನ್ನು ಕೂಡ ನಾವು ಮಾಡಿಸ್ತೀವಿ, ಇಡೀ ದೇಶವನ್ನು ಕೂಡ ಮಾಡಿಸ್ತೀವಿ. ಇಲ್ಲಿ ಹೋದ್ರೆ ಪ್ರತಿ ಕ್ಷೇತ್ರಕ್ಕೆ 8 ತಿಂಗಳು ಬೇಕು. ಅದಕ್ಕೆ ನಮ್ಗೆ ಡಿಜಿಟಲ್ ಫಾರ್ಮ್ಯಾಟ್ ಕೊಡಿ ಅಂತ ಕೇಳಿದ್ರೆ ಅದು ಕೊಡಕ್ ತಯಾರಾಗಿಲ್ಲ. ಸೊ ನಾವ್ ಹೇಗೋ ಪ್ರತ್ಯೇಕಿಸಬೇಕು? ನಿಮ್ಮ ಉದಾಹರಣೆ ಕೊಡ್ತೀನಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಚುನಾವಣೆ ಆದ್ಮೇಲೆ ನಾವು ಒಂದು ಚಿಕ್ಕಪೇಟೆ ವಾರ್ಡ್ ನಲ್ಲಿ ಇದೇ ತರ ಮಾಡಿಸ್ದು. ಪ್ರತಿ ಮನೆಗೆಲ್ಲ ಹೋಗಿ ನಾವು ಚೆಕ್ ಮಾಡಿಸ್ದು. ಅದರಲ್ಲಿ ನೋಡಿ ನಾವು ಸುಮಾರು 11,000 ಓಟ್ಗಳು, ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಆ ಚಿಕ್ಕಪೇಟೆ ವಾರ್ಡ್ ಅಲ್ಲಿ 11,000 ಫಾರ್ಮ್ 7 ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಗಿವನ್ 11,000 ಫಾರ್ಮ್ 7 ಅಪ್ಲಿಕೇಶನ್ ಇನ್ ಚಿಕ್ಕಪೇಟೆ. ಇಲ್ಲೇ ಇದೆ, ಆಲ್ ದಟ್ ಇಸ್ ಹಿಯರ್. ಬಟ್ ಎಲೆಕ್ಷನ್ ಕಮಿಷನ್ ಅವರು ಚೆಕ್ ಮಾಡಕ್ಕೆ ರೆಡಿ ಇಲ್ಲ. ನಾವು ಹೇಳಿ ಎಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಹೋಗಿ ನೋಡೋದಕ್ಕೆ ರೆಡಿ ಇಲ್ಲ. ಇಷ್ಟೀಗೆಲ್ಲ ಆಗಿ 11,000ದಲ್ಲಿ ಕೇವಲ 2,200 ಮಾತ್ರ ಈಗ ಡಿಲೀಟ್ ಮಾಡಿದ್ದಾರೆ. ಅವ್ರ ಮೇಲೆ ಪ್ರೆಷರ್ ಹಾಕಿ 2,200 ವೋಟ್ ಡಿಲೀಟ್ ಆಗಿದೆ. ಇನ್ನೂ 8,700 ವೋಟು ಡಿಲೀಟ್ ಆಗ್ಬೇಕಾಗಿದೆ. ಅಂದ್ರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬಿಜೆಪಿಯವರು ಎಲ್ಲಿ ಅವರಿಗೆ ಅವರ ಸಂಘ ಪರಿವಾರ, RSS, ಬಿಜೆಪಿ ಎಲ್ಲ ಇದ್ದಾರೆ, ಅಲ್ಲಿ ಈ ತರ ಒಂದು ಮೋಸದ ಮುಖಾಂತರ ವೋಟರ್ ಲಿಸ್ಟ್ ಹೆಸರುಗಳು ಸೇರಿಸಿ ಒಂದ್ ಚಿಕ್ಕ ಒಂದು ರೂಮ್ಗಳಲ್ಲಿ 100 ವೋಟ್ ಇದೆ. ಆ ಚಿಕ್ಕಪೇಟೆಯಲ್ಲಿ ಏನು ಗೊತ್ತೂ ಆಗೋದಿಲ್ಲ. ಯಾವ್ದೋ ಮೇಲೆ ಒಂದು ರೂಮ್ ಇರ್ತದೆ, ಕಟ್ಟಡ ಇರ್ತದೆ, ಏನು ಗೊತ್ತಾಗಲ್ಲ. ಅಂತ ರೂಮ್ಗಳಲ್ಲಿ 100 ವೋಟು, 70 ವೋಟು. ಅವ್ರು ಯಾರು ಎಲ್ಲಿ ಖಾಲಿ ಏನಿಲ್ಲ ಅಲ್ಲಿ, ಆದ್ರೆ ವೋಟ್ಗಳು ಸೇರಿಸಿದ್ದಾರೆ. ತೆಗ್ದಾಕಿ ಅಂತ ಹೇಳಿದ್ರೆ ತೆಗ್ದಾಗ ಅವ್ರು ರೆಡಿಯಾಗಿಲ್ಲ. ಈ ತರದ ಒಂದು ಪರಿಸ್ಥಿತಿ ಇದು. ನಾವು ಇದರ ವಿರುದ್ಧ ನಾವು ಧ್ವನಿಯನ್ನು ನೋಡಿ, ಇದೆಲ್ಲ ನಾವು ಕೊಟ್ಟಿರೋದು ಫಾರ್ಮ್ 11, ಫಾರ್ಮ್ 7 ನೋಡಿ. ಇದು ನಮ್ಮ ಹತ್ರ ಕೌಂಟರ್ ಸ್ಲಿಪ್, ಇದು ಮಿಕ್ಕಿದೆಲ್ಲ ಅವ್ರ ಹತ್ರ ಕೊಟ್ಟಿದ್ದೀವಿ. ಇನ್ನು ಕೂಡ ನಮಗೆ ನ್ಯಾಯ ಕೊಟ್ಟಿಲ್ಲ. ಸೊ ಈ ತರ ಮೋಸ ಮಾಡಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು ನೀವೇ ಹೇಳ್ಬೇಕಲ್ಲ. ಈಗ ಸುಮ್ಮನೆ ಈ ತರ ಕೂತ್ಕೊಂಡಿದ್ರೆ ಆಮೇಲೆ ಏನು ಪ್ರಯೋಜನ ಆಗೋದಿಲ್ಲ. ಇವ್ರು ಮಾಡಿದ್ದೇ ಮಾಡ್ತಾರೆ. ಈಗ ಎಲ್ಲ ತರ ಇವತ್ತು ದೇಶದಲ್ಲಿ ಮೀಡಿಯಾ ಎಲ್ಲ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದಾರೆ. ಮೀಡಿಯಾದವರು ಒಂದು ಮಾತನ್ನು ಕೂಡ, ಈಗ ಮೀಡಿಯಾದವರು ಇದ್ರ ಬಗ್ಗೆ ಮಾತಾಡ್ತಾರ? ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ಟಿವಿ ಹಾಕಿ ಏನ್ ಹಾಕಿ ಬರೀ ಮೋದಿ ಹೊಗಳದೇ ಇದೆ ಹೊರತು ಮೋದಿ ತಪ್ಪು ಮಾಡಿದ್ದಾರೆ ಅಂತ ಯಾವ ಮೀಡಿಯಾ ಚಾನಲ್ ಕೂಡ ತೋರ್ಸಕ್ ತಯಾರಾಗಿಲ್ಲ ಇವತ್ತು. ಯಾಕಂದ್ರೆ ತೋರ್ಸಿದ್ರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ, ಅವ್ರ ಮೇಲೆ ರೇಡ್ ಮಾಡಿಸ್ಬಿಡ್ತಾರೆ, ಅವ್ರಿಗೆ ತೊಂದರೆ ಕೊಟ್ಬಿಡ್ತಾರೆ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಮೀಡಿಯಾದವ್ರು ಯಾರು ತೋರ್ಸಕ್ ರೆಡಿ ಇಲ್ಲ. ಮಾಧ್ಯಮನ ಈಗ ಕಾಂಗ್ರೆಸ್ ಗೌರ್ಮೆಂಟ್ಗಳೆಲ್ಲ ಇತ್ತು, ಹಿಂದೆ ಎಲ್ಲ UPA ಸರ್ಕಾರ, ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಯಾವ ತರ ಅವತ್ತು ಮೀಡಿಯಾ ಪ್ರಧಾನಮಂತ್ರಿನ ಪ್ರಶ್ನೆ ಮಾಡ್ತಾ ಇದ್ರು, ನೀವು ತಪ್ಪು ಮಾಡಿದೀರಾ, ಇದು ಸರಿ ಇಲ್ಲ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಮೀಡಿಯಾ ಅವತ್ತು ಜೋರಾಗಿತ್ತು. ಇವತ್ತು ಮೀಡಿಯಾ ತನ್ನ ಬೆನ್ನೆಲುಬು ಇವತ್ತು ಮುರಿದೋಗಿದೆ. ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಅಷ್ಟೊಂದು ಇವತ್ತು ಅವ್ರ ಮೇಲೆ ನಿಯಂತ್ರಣ ಮಾಡಿದ್ರು. ಇವ್ರ ಪಾಪ ಇವ್ರನ್ನ ಬೈತಾ ಇಲ್ಲ, ಇಲ್ಲಿ ಇವ್ರನ್ನೆಲ್ಲ ಏನಿಲ್ಲ ಪಾಪ, ಏನ್ ಮಾಡ್ತಾರ ಅವ್ರು? ಅಲ್ಲ ಆ ತರ ವ್ಯವಸ್ಥೆ ಇದೆ.
ಯಾರಾದ್ರೂ ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಐಟಿ ಇಡಿ ಎಲ್ಲ ರೇಡ್ ಮಾಡೋದು, ಕೇಸ್ ಬುಕ್ ಮಾಡೋದು, ತೊಂದರೆ ಕೊಡೋದು, ಈ ತರ ಎಲ್ಲ ತರ ವ್ಯವಸ್ಥಿತವಾಗಿ ಇವತ್ತು ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಇರಬೇಕು. ಇವತ್ತು ಚುನಾವಣೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಜನರಿಗೆ. ಇವರು ಪಾರದರ್ಶಕವಾಗಿರ್ತಾರೆ, ಇವರು ಯಾರ ಪರವಾಗಿರೋದಿಲ್ಲ, ಯಾರ ಜೊತೆಲೂ ನಿಲ್ಲೋದಿಲ್ಲ, ಇವರು ಚುನಾವಣೆಯನ್ನ ನಿಷ್ಪಕ್ಷಪಾತವಾಗಿ ಮಾಡಿಸ್ತಾರೆ ಅಂತ ನಂಬಿಕೆ ಇರ್ತಾ ಇತ್ತು. ಇವತ್ತು ಆ ನಂಬಿಕೆ ಹೊಟ್ಟೋಗ್ತಾ ಇದೆ. ಇವತ್ತು ಚುನಾವಣೆ ಆಯುಕ್ತರು, ಕಮಿಷನರ್ ಏನಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡೋದ್ರಲ್ಲಿ, ಅದರಲ್ಲೂ ಕೂಡ ಇವತ್ತು ಆ ಒಂದು ವ್ಯವಸ್ಥೆಯನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಅಲ್ಲಿ ಹಿಂದೆ ಯಾವ ಸಮಿತಿ ಇತ್ತು, ಆ ಸಮಿತಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಇರ್ತಾ ಇದ್ರು, ಅವ್ರನ್ನ ತೆಗೆದಾಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದೆ, ಮೊದಲು ಪ್ರಧಾನ ಮಂತ್ರಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಲೀಡರ್ ಆಫ್ ಅಪೋಸಿಷನ್ ಇವರು ಕೂತು ಎಲೆಕ್ಷನ್ ಕಮಿಷನ್ ಯಾರಾಗಬೇಕು ಅಂತ ತೀರ್ಮಾನ ಮಾಡೋದು. ಇವಾಗ ಮೋದಿ ಏನ್ ಮಾಡಿದ್ದಾರೆ, ಆ ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಚೀಫ್ ಜಸ್ಟಿಸ್ ತೆಗೆದಾಕ್ಬಿಟ್ಟು ಒಬ್ಬರ ಮಂತ್ರಿನ ಕೂರಿಸ್ಕೊಂಡಿದ್ದಾರೆ. ಸೊ ಮೋದಿ ಮತ್ತು ಮಂತ್ರಿ ಏನ್ ಹೇಳ್ತಾರೆ ಅವರೇ ಎಲೆಕ್ಷನ್ ಕಮಿಷನರ್. ನಮ್ಮ ವಿರೋಧ ಪಕ್ಷ ನಾಯಕರು ಖರ್ಗೆ ಸಾಹೇಬರು ಅಥವಾ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರೆ 2 ವೋಟ್ ಅವ್ರಿಗಾಗ್ತದೆ, 1 ವೋಟ್ ಇವ್ರಿಗಾಗ್ತದೆ, ಅವ್ರದ್ದೇ ಸೆಲೆಕ್ಷನ್ ಆಗ್ತದೆ. ಸೊ ಎಲೆಕ್ಷನ್ ಕಮಿಷನರ್ ಕೂಡ ಈಗ ಅವ್ರು ಹೇಳಿದ ಮಾತು ಕೇಳುವಂತ ಒಬ್ಬ ವ್ಯಕ್ತಿನ ಕೂರಿಸ್ಬಿಟ್ಟಿದ್ದಾರೆ. ಸೊ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ರಾಹುಲ್ ಗಾಂಧಿ ವಿರುದ್ಧ ಟೀಕೆ ಮಾಡ್ತಾರೆ ಹೊರತು ನ್ಯಾಯಯುತವಾದ ಉತ್ತರ ಕೊಡಕ್ ತಯಾರಾಗಿಲ್ಲ. ಇದಕ್ಕೆ ನಾವೇನ್ ಹೇಳ್ಬೇಕು? ಇದನ್ನ ಯಾರಾದ್ರೂ ಮಾಧ್ಯಮದವ್ರು ಡಿಸ್ಕಸ್ ಮಾಡ್ತಾರ? ಯಾಕೆ ಮೋದಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದಾಕಿದ್ರು ಅಂತ ಟಿವಿ ಚಾನೆಲ್ ಯಾರಾದ್ರೂ ಡಿಬೇಟ್ ಮಾಡ್ತಾರ? ಯಾರು ಮಾಡೋದಿಲ್ಲ. ಅದೇ ಮನಮೋಹನ್ ಸಿಂಗ್ ಮಾಡದಿದ್ರೆ ಇಷ್ಟೊಂದು ದೊಡ್ಡ ಕೋಲಾಹಲ ಎಲ್ಲ ಮಾಡ್ಬಿಟ್ಟರು, ಎಲ್ಲ ಟಿವಿಗಳಲ್ಲಿ ಡಿಬೇಟ್ ಮಾಡಿ ಹೆಂಗ್ ಮಾಡಿದ್ರು ಇದು ಪಕ್ಷಪಾತ ಅಂತೆಲ್ಲ ಹೇಳ್ಬಿಟ್ಟಿರೋರು. ಆದ್ರೆ ಆತರ ಇಲ್ಲ ಪರಿಸ್ಥಿತಿ. ಇವತ್ತು ದೇಶದಲ್ಲಿ ಇದೆಲ್ಲ ಆಗ್ತಾ ಇರುವಂತದ್ದು ನೋಡಿದಾಗ ಮುಂದೆ ಭವಿಷ್ಯದಲ್ಲಿ ಏನ್ ಆಗ್ಬೋದು ಈ ದೇಶ ಅಂತ. ಇವತ್ತು ನಮ್ಮ ಎಲೆಕ್ಷನ್ ಬಹಳ ಮುಖ್ಯ. ಒಂದು ಡೆಮೋಕ್ರಸಿಯಲ್ಲಿ ಎಲೆಕ್ಷನ್ ಯಾರು ಗೆಲುವು ಸೋಲು ಅಲ್ಲ, ಅದು ಸರಿಯಾದ ನ್ಯಾಯಯುತವಾಗಿ ನಡಿಬೇಕು. ಅದು ನಡೀದೇ ಹೋದ್ರೆ ಖಂಡಿತವಾಗಿಯೂ ಅಪಾಯ ಇದೆ. ಇದಕ್ಕೋಸ್ಕರನೇ ಇವತ್ತು ನಾವು ಈ ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಇವತ್ತು ಕರ್ನಾಟಕದಿಂದ ಕನಿಷ್ಠ 1 ಕೋಟಿ 1 crore ಕರ್ನಾಟಕ 1 ಕೋಟಿ ಸಿಗ್ನೇಚರ್ಸ್ ಕರ್ನಾಟಕದಿಂದ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ತಯಾರು ನಡೀತಾ ಇದೆ. ನಮ್ಮ ಕ್ಷೇತ್ರದಿಂದ ಕನಿಷ್ಠ 1 ಲಕ್ಷ ಆದ್ರೂ ನಾವು ಸಹಿ ಸಂಗ್ರಹಣೆ ಮಾಡಬೇಕು. ಇವತ್ತು ಶುರು ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಆ ಸಹಿ ಸಂಗ್ರಹಣೆ ಕ್ಯಾಂಪೇನ್ ನಲ್ಲಿ ಭಾಗವಹಿಸಬೇಕು. ನಮ್ಮ ಕಾರ್ಯಕರ್ತರು ತಮ್ಮ ಎಲ್ಲ ಅವರವರ ಬಡಾವಣೆಗಳಲ್ಲಿ ಅವರವರ ಬೂತ್ ಮಟ್ಟದಲ್ಲಿ ಜನರಿಗೆ ಹೋಗಿ ತಿಳಿಸ್ಬೇಕು. ನಮ್ಮ ಗ್ಯಾರಂಟಿ ಸಮಿತಿ ಇದೆ, ಅವರುಗಳು ಹೋಗ್ಬೇಕು. ಮತ್ತು ಈ ಒಂದು ನಮ್ಮ ಕ್ಷೇತ್ರದಲ್ಲೂ ಕೂಡ ಮತದಾರರ ಪಟ್ಟಿಯನ್ನು ತಗೊಂಡು ಅದರಲ್ಲಿ ಏನಾಗಿ ಅದನ್ನು ಕೂಡ ಪತ್ತೆ ಹಚ್ಚಬೇಕು. ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಜನರಿಗೆ ಹೋಗಿ ನಾವು ತಿಳುವಳಿಕೆ ನೀಡಿ ಸಿಗ್ನೇಚರ್ ತಗೊಳ್ಬೇಕು. ಮತ್ತು ಆ ಸಿಗ್ನೇಚರ್ ಕ್ಯಾಂಪೇನ್ ಮುಖಾಂತರ ನಮ್ಮ ಜನರಲ್ಲೂ ಕೂಡ ಜಾಗೃತಿ ಆಗ್ಬೇಕು. ಜನರಿಗೆ ಗೊತ್ತಾಗ್ಬೇಕು ಇವೆಲ್ಲ. ಇದ್ರೆ ಪಾಪ ಗೊತ್ತಾಗೋದಿಲ್ಲ, ನನಗೆ ಏನೋ ಮಾತಾಡ್ತಾ ಇದ್ದಾರಪ್ಪ ಬಿಡ್ರಿ ಅಂತ ಜನನು ಕೂಡ ಪಾಪ ಅವ್ರದ್ದೇ 108 ಕೆಲಸ ಇರ್ತದೆ. ಅವ್ರ ಜೀವನ ಸಾಗಿಸ್ಬೇಕು, ಕೆಲಸ ಮಾಡ್ಬೇಕು, ದುಡಿಮೆ ಮಾಡ್ಬೇಕು. ಮತ್ತೆ ಏನೋ ಈ ಡಿಬೇಟ್ಗಳಲ್ಲಿ ಅವ್ರಿಗೆ ಏನಾಗ್ತದೆ ಸರಿಯಾಗಿ ಅರ್ಥ ಆಗ್ಬೇಕು. ನಾವು ಹೋಗಿ ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ಸಂವಿಧಾನವನ್ನು ಉಳಿಸುವಂತ ಕೆಲಸ ಆಗ್ಬೇಕು, ನಮ್ಮ ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸ ಆಗ್ಬೇಕು. ಇದು ಯಾರ ಪರ? ಈಗ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ಆಗ್ಬಾರ್ದು ಅಂತ ಹೇಳಿದಾಗ ಅದು ಯಾರ? ಅದು ಕಾಂಗ್ರೆಸ್ ಪರ? ಅದು ಇಲ್ಲ. ಅದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಎಲ್ಲ ಇದು. ಈ ಕ್ಯಾಂಪೇನ್ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ, ಇದು ಕಾಂಗ್ರೆಸ್ ಪರ ಅಲ್ಲ, ಇದು ದೇಶದ ಪರ ಇರುವಂತ ಕ್ಯಾಂಪೇನ್. ಇದು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಬೇರೆ ಯಾವುದೇ ಪಕ್ಷ ಇರ್ಬೋದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಚುನಾವಣೆಗಳು ನ್ಯಾಯಯುತವಾಗಿ ಆಗ್ಬೇಕು. ಚುನಾವಣೆಯಲ್ಲಿ ಮೋಸ ಆಗ್ಬಾರ್ದು. ಮತದಾರರ ಒಂದು ಪಟ್ಟಿ ತಯಾರಿಕೆಯಲ್ಲಿ ಪಾರದರ್ಶಕತೆ ಇರಬೇಕು. ಇವತ್ತು ನಾನು ಹೇಳ್ತೀನಿ, ಚುನಾವಣೆ ಆಗೋಕೆ ಆ ಡಿಜಿಟಲ್ ಮಾಹಿತಿಯನ್ನ ನಮಗೆ ಕೊಡಿ, ನಾವು ಕೂಡ ಚೆಕಪ್ ಮಾಡ್ತೀವಿ. ಕೊಡೋಕೆ ಯಾಕೆ ತಯಾರಾಗಿಲ್ಲ ನೀವು? ಇದು ಇವತ್ತು ಅವ್ರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದಿಲ್ಲ. ಇವತ್ತು ಅದಕ್ಕೇನೆ ಇವತ್ತು ಒಂದು ವೆಬ್ಸೈಟ್ ಅನ್ನು ಕೂಡ ನಾವು ಲಾಂಚ್ ಮಾಡಿದ್ದಾರೆ. ಯಾರೇ ಹೋಗಿ ಅದರ ಬೇಕಾದ್ರೆ ರಿಜಿಸ್ಟರ್ ಮಾಡಬಹುದು. ಅದರಲ್ಲಿ ಅವರ ಏನೇ ಮಾಹಿತಿಯನ್ನು ಕೂಡ ಅವ್ರು ಇದ್ರೆ ಅಲ್ಲಿ ಕೊಡ್ತಕ್ಕಂಥದ್ದು ಕೂಡ ಮಾಡಬಹುದು. ಈ ತರದ ಒಂದು ನಮ್ಮ ಒಂದು ಹೋರಾಟ ಇವತ್ತು ಕಾಂಗ್ರೆಸ್ ಪಕ್ಷ
ಇದು ಯಾವುದೇ ನಮ್ಮ ಪರ ಇನ್ನೊಬ್ಬರ ವಿರುದ್ಧ ಅಂತಲ್ಲ, ಇದು ದೇಶದ ಪರವಾಗಿ, ದೇಶದಲ್ಲಿ ನಮ್ಮ ವ್ಯವಸ್ಥೆ ಉಳಿಬೇಕು. ಇದು ಇದಕ್ಕೋಸ್ಕರ ತ್ಯಾಗ ಬಲಿದಾನ ನೀಡಿದೆ. ಈ ಸಮಾನತೆಗೋಸ್ಕರ, ಈ ಚುನಾವಣೆ ನಡೆಸೋದಕ್ಕೋಸ್ಕರ, ಇದೆಲ್ಲ ಮಾಡಿದ್ದಕ್ಕೇನೆ ಇವತ್ತು ಈ ದೇಶ ಇಡೀ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹೆಸರಿದೆ. ಈ ದೇಶದಲ್ಲಿ ಇಷ್ಟೆಲ್ಲ ಜನ ಇದ್ರೂ ಕೂಡ, ಇಷ್ಟೆಲ್ಲ ಜಾತಿಗಳು, ಭಾಷೆಗಳು, ಸಂಸ್ಕೃತಿ ಇದ್ರೂ ಕೂಡ ಈ ಭಾರತ ದೇಶ ಒಂದಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಮಾನ ಹಕ್ಕನ್ನು ಕೊಟ್ಟಿರ್ತಕ್ಕೋಸ್ಕರ, ಆ ಸಮಾನತೆಯನ್ನು ತರಬೇಕು ಅಂತಗೋಸ್ಕರ, ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇರಬೇಕು ಅಂತ ಏನು ಒಂದು ಉದ್ದೇಶ ಇತ್ತು ನಮ್ಮ ಸಂವಿಧಾನದಲ್ಲಿ. ಅದೆಲ್ಲ ಏನು ಫೌಂಡೇಶನ್ ಅನ್ನ ಅಂಬೇಡ್ಕರ್, ನೆಹರು, ಮಹಾತ್ಮ ಗಾಂಧಿ ಎಲ್ಲ ಕೊಟ್ಟರು, ಅದು ಇವತ್ತು ದೇಶ ಉಳಿಸಿದೆ. ಇವತ್ತೇನಾದ್ರೂ ಬಿಜೆಪಿ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರಿಗೆ ಸಂವಿಧಾನ ಕೊಟ್ಟಿರುವಂತ ರಕ್ಷಣೆಯಿಂದ ನೀವು ಪ್ರಧಾನಮಂತ್ರಿ ಆಗಿರೋ ಹೊರತು ಬೇರೆ ರೀತಿಯಿಂದ ಆಗಿಲ್ಲ ನೀವು. ಅದಕ್ಕೆ ಇದು ಮುಖ್ಯ, ಸಂವಿಧಾನ ಮುಖ್ಯ. ಇದಕ್ಕೆ ನೀವು ಅನ್ಯಾಯ ಮಾಡಬೇಡಿ. ಯಾರೇ ಪ್ರಧಾನಮಂತ್ರಿ ಆಗ್ಲಿ, ಯಾರೇ ಮಂತ್ರಿ ಆಗ್ಲಿ, ಅದು ಇದಕ್ಕೆ ನೀವು ಮೋಸ ಮಾಡಬಾರ್ದು. ಇವತ್ತು ಹಿಂದೂ ರಾಷ್ಟ್ರ, ಹಿಂದುತ್ವ ಅದೆಲ್ಲ ಇಟ್ಕೊಂಡು ದೇಶವನ್ನು ಒಡಿಬೇಡಿ. ಇಲ್ಲೆಲ್ಲರೂ ಇದ್ದಾರೆ, ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಸಿಖ್ ಎಲ್ಲರೂ ಇದ್ದಾರೆ, ಎಲ್ಲಾ ಭಾಷೆಯವರು ಇದ್ದಾರೆ. ಬರೀ ಹಿಂದಿ, ಹಿಂದೂ ಅಂತ ಹೇಳ್ಕೊಂಡು ಹೋಗ್ಬೇಡಿ ನೀವು. ಎಲ್ಲರೂ ಬೇಕು, ನಮ್ಗೆ ಒಂದಾಗಿರ್ಬೇಕು. ಅದಕ್ಕೋಸ್ಕರ ಈ ಸಂವಿಧಾನವನ್ನು ಉಳಿಸುವಂತ ಕೆಲಸ ಆಗ್ಬೇಕು. ಅದಕ್ಕೇನೆ ಇವತ್ತು ಈ ವೋಟ್ ಚೋರಿ ಕ್ಯಾಂಪೇನ್ ನಮ್ಮ ಗಾಂಧಿನಗರ ಕ್ಷೇತ್ರ ಹಿಂದೆ ಇರಬಾರ್ದು. ಬೇರೆ ಎಲ್ಲಾ ಕ್ಷೇತ್ರಗಳಿಂದ ನಾವು ಟಾಪ್ ಅಲ್ಲಿ ಇರ್ಬೇಕು. ನಮ್ಮ ಆರ್ ವಿ ವೆಂಕಟೇಶ್ ರಿಪೋರ್ಟ್ ಹಾಕ್ಬಿಡ್ತಾರೆ, ಗಾಂಧಿನಗರ ಸರಿಯಾಗಿ ಮಾಡಿಲ್ಲ, ಇಲ್ಲಿ ಏನು ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ. ಆ ರಿಪೋರ್ಟ್ ಬರಬಾರದು. ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಮ್ಮ ಯುವಕರು ಎಲ್ಲರೂ ಸೇರಿ ಇದರಲ್ಲಿ ಭಾಗವಹಿಸಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಬೀದಿಗಳಲ್ಲಿ, ನಿಮ್ಮ ಇರುವಂತ ಸ್ಥಳಗಳನ್ನೇ ಎಲ್ಲ ತಗೊಂಡು ಎಲ್ಲ ಕಡೆ ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಡು ಸಲ್ಲಿಸಬೇಕು. ಜನರಿಗೆ ಈ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು ಅಂತ ಹೇಳಿ ಇವತ್ತು ಇಲ್ಲೆಲ್ಲ ಈ ಬೋರ್ಡ್ಗಳ ಮೇಲೆ ನಾವೆಲ್ಲ ಸೈನ್ ಮಾಡೋಣ. ಇದನ್ನು ಕೂಡ, ಈ ಬೋರ್ಡ್ ಕೂಡ ನಾವು ಕಳಿಸ್ಕೊಡ್ತೀವಿ ಅಲ್ವಾ, ಅದನ್ನು ಕೂಡ ಕಳಿಸ್ಕೊಡ್ತೀವಿ, ಅದ್ರ ಮೇಲೆ ಸೈನ್ ಮಾಡ್ತೀವಿ. ಬಟ್ ಇನ್ನೊಂದು ಏನಿದೆ, ಫಾರ್ಮ್ ಇದೆ, ಅದನ್ನು ಕೂಡ ಕಳಿಸ್ಕೊಡ್ತೀವಿ. ಅದ್ರ ಮೇಲೆ ನಿಮ್ಮ ಹೆಸರು ಮತ್ತೆ ಸಿಗ್ನೇಚರ್ ಹಾಕಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಎಲ್ಲಾ ಮುಖಂಡರುಗಳಿಗೆ ಇವತ್ತು ಬಹಳ ಚೆನ್ನಾಗಿ ಎಲ್ಲ ಬಂದು ಭಾಗವಹಿಸಿದ್ರೆ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ನೀವು ಕೊಟ್ಟಿದ್ದೀರಾ. ಎಲ್ಲ ವಾರ್ಡ್ ನಿಂದನೂ ಕೂಡ ಬಂದಿದ್ದಾರೆ. ಚಿಕ್ಕಪೇಟೆ, ಕಾಟನ್ಪೇಟೆ, ಅಗ್ರಹಾರ, ನಮ್ಮ ಬಿಡಿಪೇಟೆ ಹಾಗೂ ಮಲ್ಲೇಶ್ವರಂ, ನಮ್ಮ ದತ್ತಾತ್ರೇಯ ವಾರ್ಡು, ಗಾಂಧಿನಗರ ವಾರ್ಡು, ಇದೆಲ್ಲ ಸ್ವತಂತ್ರ ಪಾಳ್ಯ, ನಮ್ಮ ರಾಮಚಂದ್ರಪುರ, ಎಲ್ಲಾ ಕಡೆಯಿಂದ ನೀವು ಬಂದಿದ್ದೀರಾ. ಉಕ್ಲಿಪುರ ಎಲ್ಲಾ ಕಡೆಯಿಂದ ಬಂದಿದ್ದೀರಾ. ಬಹಳ ಸಂತೋಷ. ಎಲ್ರು ನಮ್ಮ ಕಾರ್ಯಕರ್ತರನ್ನ ಇದರಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪರವಾಗಿ ಕೂಡ ನಿಮ್ಗೆಲ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ವೋಟ್ ಚೋರಿ ಕ್ಯಾಂಪೇನ್ಗೆ ಯಶಸ್ವಿಯಾದಂತ ರೀತಿಯಾಗಿ ನಾವು ಮುನ್ನಡೆಸೋಣ. ಈ ಮೋಸದ ರಾಜಕಾರಣಕ್ಕೆ ಹಿತಶ್ರೀ ಆಡ್ತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.